ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಅಲ್-ಕುದ್ಸ್ ದಿನ, ದೆಹಲಿ ಸೇರಿದಂತೆ ದೇಶಾದ್ಯಂತ ಪ್ರತಿಭಟನೆ ಮತ್ತು ಶಾಂತಿ ಸಭೆ. ನಮಸ್ಕಾರ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14 ವಿಶೇಷ ಬುಲೆಟಿನ್ಗೆ ಸ್ವಾಗತ. ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಅಲ್-ಕುದ್ಸ್ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತದ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ವಿವಿಧೆಡೆ ಈ ದಿನದ ಅಂಗವಾಗಿ ಬೃಹತ್ ಕಾರ್ಯಕ್ರಮಗಳು ಮತ್ತು ಶಾಂತಿಯುತ ಪ್ರತಿಭಟನೆಗಳು ನಡೆದಿವೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಬಾರಿಯ ಅಲ್-ಕುದ್ಸ್ ದಿನಕ್ಕೆ ಹೆಚ್ಚಿನ ಮಹತ್ವ ಲಭಿಸಿದೆ. ದೆಹಲಿಯ ಐವಾನ್-ಎ ಗಾಲಿಬ್ನಲ್ಲಿ ಮೆಗಾ ಕಾರ್ಯಕ್ರಮ. ರಾಜಧಾನಿ ದೆಹಲಿಯ ಐವಾನ್-ಎ ಗಾಲಿಬ್ ಸಭಾಂಗಣದಲ್ಲಿ ಇಂದು ಅಖಿಲ ಭಾರತ ಶಿಯಾ ಕೌನ್ಸಿಲ್ ಮತ್ತು ಅಲ್-ಕುದ್ಸ್ ಸಮಿತಿಯ ವತಿಯಿಂದ ಬೃಹತ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾರತದಲ್ಲಿನ ಇರಾನ್ ರಾಯಭಾರಿ ಡಾ. ಮೊಹಮ್ಮದ್ ಫತಲಿ ಮತ್ತು ಪ್ರಮುಖ ಧಾರ್ಮಿಕ ಮುಖಂಡರು ಭಾಗವಹಿಸಿದ್ದರು. ಜೆರುಸಲೇಂನ ವಿಮೋಚನೆ ಮತ್ತು ಗಾಜಾದಲ್ಲಿನ ಮಾನವೀಯ ಬಿಕ್ಕಟ್ಟಿನ ಬಗ್ಗೆ ಈ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಯಿತು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಬೃಹತ್ ರ್ಯಾಲಿ ಇತ್ತ. ಲಡಾಖ್ನ ಕಾರ್ಗಿಲ್ ಮತ್ತು ಲೇಹ್ ಜಿಲ್ಲೆಗಳಲ್ಲಿ ಸಾವಿರಾರು ಜನರು ಬೀದಿಗಿಳಿದು ಪ್ಯಾಲೆಸ್ತೀನ್ ಪರವಾಗಿ ಘೋಷಣೆಗಳನ್ನು ಕೂಗಿದರು. ಕಾರ್ಗಿಲ್ನ ಪ್ರಮುಖ ಬಜಾರ್ಗಳಲ್ಲಿ ನಡೆದ ಈ ಬೃಹತ್ ರ್ಯಾಲಿಯಲ್ಲಿ ಮುಸ್ಲಿಂ ಸಮುದಾಯದ ಸಾವಿರಾರು ನಾಗರಿಕರು ಭಾಗವಹಿಸಿ ತಮ್ಮ ಬೆಂಬಲ ಸೂಚಿಸಿದರು. ಕಾಶ್ಮೀರದ ಬದ್ಗಾಮ್ ಮತ್ತು ಮಗಾಮ್ ಪ್ರದೇಶಗಳಲ್ಲೂ ಶಾಂತಿಯುತ ಮೆರವಣಿಗೆಗಳು ನಡೆದ ವರದಿಯಾಗಿದೆ. ಉತ್ತರ ಪ್ರದೇಶ ಮತ್ತು ಇತರ ನಗರಗಳಲ್ಲಿ ಪ್ರತಿಭಟನೆ. ಲಕ್ನೋ ಮತ್ತು ವಾರಣಾಸಿಯ ಜಾಮಿಯಾ ಮಸೀದಿಗಳಲ್ಲಿ ಇಂದು ನಡೆದ ಜುಮಾತುಲ್ ವಿದಾ, ರಂಜಾನ್ನ ಕೊನೆಯ ಶುಕ್ರವಾರ, ಪ್ರಾರ್ಥನೆಯ ನಂತರ ಅಲ್-ಕುದ್ಸ್ ದಿನದ ಅಂಗವಾಗಿ ವಿಶೇಷ ಸಭೆಗಳನ್ನು ನಡೆಸಲಾಯಿತು. ಹೈದರಾಬಾದ್ ಮತ್ತು ಮುಂಬೈನಲ್ಲೂ ಕೂಡ ಸಮುದಾಯದ ಮುಖಂಡರು ಶಾಂತಿ ಮತ್ತು ನ್ಯಾಯಕ್ಕಾಗಿ ಆಗ್ರಹಿಸಿ ಸಭೆಗಳನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಈ ವರ್ಷದ ಅಲ್-ಕುದ್ಸ್ ದಿನವು ಜಾಗತಿಕ ಸಂಘರ್ಷಗಳ ನಡುವೆ ಪ್ಯಾಲೆಸ್ತೀನ್ ಪರವಾದ ಒಗ್ಗಟ್ಟನ್ನು ಪ್ರದರ್ಶಿಸುವ ವೇದಿಕೆಯಾಯಿತು. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. अमेरिका और इस्राइल, बाप बेटे दोनों सलील. अमेरिका और इस्राइल, बाप बेटे दोनों सलील. अमेरिका और इस्राइल, मुर्दाबाद मुर्दाबाद अमेरिका. हमारे पुश्ते खत्म हो जाएंगी, तुम खत्म हो जाओगे. इस्लाम जिंदा था, है और रहेगा. कि आज अगर अमेरिका और इजराइल ये सोच रहा है कि मुसलमान को दबाया जा सकता है, इस्लाम को खत्म किया जा सकता है, तो ये सपना है. तुम्हारे पुश्ते खत्म हो जाएंगी.